ಸರೋಜ, ನಾ ಹೈದರಾಬಾದಿಗೆ ಹೋಗಿ ಬರ್ತೀನಿ. ಹೈದರಾಬಾದ? ಮೊನ್ನೆನೆ ಹೋಗಿ ಬಂದ್ರಲ್ರಿ, ಮತ್ತೆ ಯಾಕೊಂಡ್ರಿ? ಮೊನ್ನೆ ಹೋಗಿ ಬಂದಿದ್ನಿ. ತಂತಿದ್ದೆಲ್ಲ ಬೆಳ್ಳಿ ಬಂಗಾರ ಸಾಮಾನೆಲ್ಲ ಅಂಗಡಿಯಾಗಿನ ಖಾಲಿ ಆಗ್ಯಾವ. ಈಗ ಮತ್ತೆ ತೊಗೊಂಡ್ಬರ್ತೀನಿ. ಬರ್ಬೇಕಾದ್ರೆ 4 ದಿವಸ ಆಕೈತಿ. 4-5 ದಿನ ಆಗ್ತೈತಿ ರೀ. ನೀವು ಬರೇ ಹಿಂಗೆ ಊರು ಹೋದ್ರ ನನ್ನ ಗತಿ ಏನ್ರಿ? ಒಂದು ಸ್ವಲ್ಪ ನನ್ನ ಬಗ್ಗೆ ವಿಚಾರ ಮಾಡಿರೇನೆ? ಏನು ಮಾಡೋದು? ಹೊಟ್ಟಿ ಪಾಡೈತಿ. ದುಡಿಲಾರ್ದ ಮನ್ಯಾಗ ಕುಂತ್ರ ಹೊಟ್ಟೆ ತುಂಬತೈತೇನು? ದುಡಿಲಾರ್ದ ಮನ್ಯಾಗ ಕೂತ್ರ ಹೊಟ್ಟೆ ತುಂಬುದಿಲ್ಲ, ಅದು ನನಗೆ ಗೊತ್ತೈತಿ. ಆದ್ರೆ ಬರೀ ದುಡಿಮೆ ಅಂತ ಹೊರಗೆ ಅಡ್ಡಾಡಿದ್ರ ಹೆಣ್ತನಕಿ ಒಬ್ಬಾಕಿ ಮನ್ಯಾಗ ಅದಾಳ. ಅದನ್ನೂ ಸ್ವಲ್ಪ ವಿಚಾರ ಮಾಡ್ಬೇಕು ನೀವು. ಅಷ್ಟಕ್ಕೂ ನೀ ಹಿಂಗ್ಯಾಕೆ ಮಾತಾಡಕತ್ತಿ? ನಾನು ನಿನಗೇನು ಕಮ್ಮಿ ಮಾಡೀನಿ? ನೀವು ಎದ್ರಾಗೂ ಏನೂ ಕಮ್ಮಿ ಮಾಡಿಲ್ರಿ. ಆದ್ರ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಊರ್ ಮಂದೆಲ್ಲ ನನಗ ಪ್ರಶ್ನೆ ಮಾಡಾತಾರ, ಇನ್ನ ಮಕ್ಳಾಕಾಗಿಲ್ಲ ಅಂತ. ಅವ್ರಿಗೆಲ್ಲ ನಾ ಏನ್ ಉತ್ತರ ಕೊಡ್ಬೇಕ? ನನಗ ಮಕ್ಳಾಕಾಗಿಲ್ಲ ಅನ್ನೋದು ನಿಮಗ್ ಗೊತ್ತೈತಲ್ಲ? ಅದು ನನಗೆ ಹೆಂಗೆ ಗೊತ್ತಿರ್ತೈತೆ? ಎಲ್ಲ ದೇವ್ರ ಕೈ ಅಂದು. ದೇವ್ರ ಕೊಟ್ಟಾಗ ನಾವು ತಗೋಬೇಕು. ದೇವ್ರ ಕೈಯಾಗ ಏನ್ ಇರ್ತೈತ್ರಿ? ಎಲ್ಲ ನಮ್ ಕೈಯಾಗ ಇರ್ತೈತಿ. ನೀವ್ ಹಿಂಗ 3 ದಿನಕ್ಕೊಮ್ಮೆ ಹೋಗ್ತೀರಿ, ಬಿಟ್ಟ 1 ವಾರ ಬಿಟ್ಟು 15 ದಿನ ಬಿಟ್ಟು ಬರ್ತೀರಿ. ಆ ಒಬ್ಬಕಿನ ನಾ ಹೆಂಗಿರ್ಬೇಕು? ಹಿಂಗ ಅಡ್ಡಾಡಿದ್ರ ನಮಗ ಮಕ್ಳ ಹೆಂಗ ಅಕ್ಕಾವು? ಅಲ್ಲ ಹುಚ್ಚಿ, ಮಕ್ಕಳಾಗಿಲ್ಲ ಅಂತ ಮನ್ಯಾಗ ಕೂತ್ರ ಹೊರ ತುಂಬತೈತೇನು? ದುಡಿ ಹೊತ್ನಾಗ ದುಡಿಬೇಕು, ಮಕ್ಕಳಾಗ ಹೊತ್ನಾಗ ಅಕ್ಕವ. ಹೋಗು ಮುಂದ ಅಡ್ಬಾಯ್ ಹಾಕಿ ನಾನು ತಡಿಬೇಡ, ನಾ ಹೋಗ್ತೀನಿ. ರೀ, ನನ್ ಮಾತರ ಕೇಳ್ರಿ. ಮನ್ಯಾಗ ಹಿರಿಯರಿದ್ರ ಅವ್ರೇ ಒಂದ್ ಸ್ವಲ್ಪ ನಿಮ್ಗ್ ಬುದ್ಧಿ ಹೇಳವ್ರ. ಯಾರೂ ಇಲ್ಲ. ಈಗ ನಮ್ ಜೀವನ ನಾವೇ ಸುದ್ ಮಾಡ್ಕೋಬೇಕು. ಒಂದ್ ಸ್ವಲ್ಪ ಅರ್ಥ ಮಾಡ್ಕೋರಿ. ಅರ್ಥ ಮಾಡ್ಕೊಂಡಿಲ್ತ ಯಾಕಂತಿ? ನಮ್ಗೆ ಯಾರು ಇಲ್ಲ ಅಂತ ಯಾಕೆ ಚಿಂತೆ ಮಾಡ್ತಿ? ನಮ್ ತಮ್ಮ ಸುನಿಲ್ ಅದಲ್ಲ, ಏನಾರ ಬೇಕಿದ್ರೆ ಅವನ ಕೇಳು. ಯಾವತ್ತೂ ಮುಜುಗರ ಪಟ್ಕೊಳಕ್ ಹೋಗ್ಬೇಡಿ. ಆಯ್ತಾಯ್ತು, ಈಗ ನನಗೆ ಬಸ್ಸಿಗೆ ತಡ ಆಕೈತಿ, ನಾ ಹೋಗ್ತೀನಿ. ರೀ ಇವ್ರಿಗೆ ಎಷ್ಟ್ ಹೇಳಿದ್ರು ಅರ್ಥನೇ ಮಾಡ್ಕೊಳವಲ್ರ. ಎಲ್ಲಾನು ಸುನಿಲಿಕ್ ಕೇಳ್ಬೋದು, ಅದನ್ ತಂದ್ಕೊಡು ಇದನ್ ತಂದ್ಕೊಡು ಅಂತ. ಆದ್ರ ನನಗ್ ಬೇಕಾಗಿದ್ದೇನ ಅವನಿಗೆ ಹೆಂಗ್ ಕೇಳಕ್ ಆಕೈತಿ? ಅದು ಗಂಡಾಗಿ ಇವ್ರ ಅರ್ಥ ಮಾಡ್ಕೋಬೇಕ. ಬರೀ ಊರೂರ ಅಡ್ಡಾಡದೆ ಆಯ್ತು. ನನ್ ಕಷ್ಟ ಯಾರಿಗ್ ಹೇಳ್ಕೊಳ್ಳಿ? ಮನ್ಯಾಗ ಅತ್ತಿ ಮಾವ ಇದ್ರ ಅವ್ರ ಮುಂದರೆ ಹೇಳ್ಕೊಂತಿದ್ದೆ. ಹಿರಿಯರಾಗಿ ಒಂದ್ ಸ್ವಲ್ಪ ಬುದ್ಧಿಯರೇ ಹೇಳೋರು ಇವ್ರಿಗೆ. ಆದ್ರೆ ಈಗ ಯಾರು ಹೇಳಾರ್ದವ್ರು ಇಲ್ಲ, ಕೇಳಾರ್ದವ್ರು ಇಲ್ಲ. ಅದಕ್ಕ ಅವ್ರ ಮನ್ಸಿಗೆ ಬಂದಂಗ ಮಾಡಾಕತ್ತಾರ. ನನ್ ಕಷ್ಟ ಯಾವಾಗ ಬಗ್ಗೆ ಹರಿತೈತೋ ಏನೋ. ದಾನು, ಏನು ಗಿಡಕ್ ನೀರ್ ಹಾಕಾವತ್ತಿ? ಹೌದ್ ನೋಡುವ ಸರೋಜ, ಯಾಕ ಈ ಕಡೆ ಬಂದಿರಲ್ಲ? ಏನ್ ಮನ್ಯಾಗ ಬ್ಯಾಸರ ಆಗತ್ತಿತ್ತು. ಹಂಗ ನನಗರ ಯಾರದಾರವ? ನೀನ್ ಬಿಟ್ಟು ಮಾತಾಡ್ಸಿದ್ರು ನಿನ್ಗ ಮಾತಾಡ್ಸ್ಬೇಕು. ಅದು ಇರ್ಲಿ ಬಿಡು. ಮೋತಿ ಯಾಕೋ ಸಣ್ಣ ಮಡಿಯಲ್ಲ, ಯಾಕೆ ಏನಾಗೈತಿ? ಏನ್ ಹೇಳಿದಾನು? ಯಾರಿಗೂ ಹೇಳಾರ್ದಂತ ಕಷ್ಟ ಐತ್ ನನಗ. ನನ್ ಗಂಡ ಅದನ್ಲ, ಬರೀ ವ್ಯಾಪಾರ ಅಂತ 3 ದಿನ ಬಿಡುದು ಹೋಗ್ಬಿಡುದು. ನನಗ್ ಹೋಗಿರ್ತಾನ 4 ದಿನಕ್ಕೆ ಹೊಳ್ ಬರ್ತೀನಂತ. ಆದ್ರ 15 ದಿನಗಟ್ಲೆ ಆ ಕಡೆ ಹೋಗುದು. ಅದೇನ್ ವ್ಯಾಪಾರ ಮಾಡ್ತಾನೋ, ಅದೇನ್ ಸುದ್ದಿಯೋ ಒಂದು ಗೊತ್ತಿಲ್ಲ. ಯೋಯವ್ವ, ನಿನ್ ಹಿಂಗ್ ಬಿಟ್ಟು ಹೋಗ್ಯಾನ? ಅಲ್ಲ, ನಿನಗೇನ್ ಕಡಿಮೆ ಆಗೈತಿ? ಕಡ್ಡಿಲೆ ಬರ್ದಂಗಿದ್ದಿ. ಅಲ್ಲ, ಬುದ್ಧಿಯರ ಐತಿಲ್ಲ ಅವನಿಗೆ? ಇಂತಕಿ ಬಿಟ್ಟು ಹೋಗ್ಯಾನಂದ್ರ ಮತ್ತೊಬ್ರು ಯಾರಾದ್ರ ಒಂದ್ ಗಳಿಗೆ ಹಿಂಗ್ ಬಿಟ್ಟಿರ್ತಿರ್ಲಿಲ್ಲ. ಅಲ್ಲ, ನನ್ ಗಂಡ ಬಿ ಅದನ ಒಂದ್ ಬಿಟ್ಟು ಹೋಗಲ್ಲ ಅಂತೀನಿ. 24 ತಾಸ ನನ್ ಹಿಂದೆ ಹೋಗಂದು ಸಾಕಾಗಿರ್ತೈತಿ. ಎಲ್ಲರ ಕೆಲ್ಸ ಹೋದ ತಿಳ್ಕೊ, ಓಡೋಡಿ ಮನೆಗೆ ಬರ್ತಾನ. ಹೊಟ್ಟೆ ನಂಗ್ ಬಿಟ್ಟು ಇರೋದೇ ಆಗಲ್ಲತ್ತಾನ ನೋಡು. ಹೋಗ್ ಸಾಕಾಗಿ ಈಗ ಊರಾಗ ಸಂತಿ ತರಕ್ ಹೋಗ್ಯಾನ. ಏನೇ ಅನ್ಸುದ್ಯೋ, ನಾರೇ ಪುಣ್ಯ ಮಾಡಿ ಬಂದಿ ನೋಡು ಅಂತ ಗಂಡು ಪಡ್ಯಾಕ. ಕೂತಿರ್ದಾನು ನಿಂತಿರ್ದಾನು ಒಂದ್ಸವನ ಜೀವ ಮಾಡ್ತಾನಂತೀನಿ. ಕೆಲ್ಸ ಹೋಗಂದ್ರ ಒಟ್ಟೆ ಕೆಲಸ ಮಾಡೋದಿಲ್ಲ. ಊಟಕ್ ಬಿಟ್ಟಾಕಾರ ಮನಿಗ್ ಬರ್ತಾನ, ನೀರ್ ಕುಡ್ಲಿಕ್ ಬಿಟ್ಟಾಕಾರ ಮನಿಗ್ ಬರ್ತಾನ. ಆದ್ರ ನಾನೇ ಬ್ಯಾಸರಾಗಿ ಎಲ್ಲಾರ ಹೋಗೋ ಮರ ಎಟ್ರ ಜೀವ ತಿತ್ತಿ ಅತ್ತಾನ. ಅಟ್ಟು ನನ್ ಜಪದಾಗೆ ಇರ್ತಾನವ. ನಾನು ನೀ ಪುಣ್ಯ ಮಾಡಿ ಬಿಡು, ಅಂತ ಗಂಡ ನಿನಗರ ಸಿಕ್ಕನ್ಲ. ಆದ್ರ ನನ್ ಹಣೆ ಬರ ನೋಡ. ನಾ ಎಷ್ಟೇ ಅವ್ನ ಹಿಂದಿಂದೆ ಅಡ್ಡಾಡಿದ್ರು ಅವನಿಗೆ ಒಟ್ಟ ನನ್ ಪ್ರೀತಿ ಅನ್ನೋದು ಅರ್ಥನೇ ಆಗವಲ್ದು. ಬರೇ ಕೆಲಸ. ಹೆಂಡತಿ ಮೇಲೆ ಒಂದ್ ಸ್ವಲ್ಪ ಲಕ್ಷ ಇರ್ಲಾರ್ದಂಗ ಆಗ್ಬಿಟ್ಟೈತಿ. ಇದಕ್ಕ ಏನ್ ಮಾಡ್ಬೇಕನ್ನೋದೇ ತಿಳಿಯವಲ್ದು. ಅಲ್ಲ ಸರೋಜ, ನನಗೊಂದು ಏನೋ ಡೌಟ್ ಐತಿ. ಯಾಕಂದ್ರೆ ಈಗಿನ ಗಂಡ್ಮಕ್ಳು ಹಿಂಗ್ ಬಿಟ್ಬಿಟ್ಟು ಹೋಗ್ತಾರಂದ್ರ ಅವ್ರ ಎಲ್ಲೋ ಒಂದ್ ಕಡೆ ಏನೋ ಐತಿ ಅಂತ ಅರ್ಥ. ಅಲ್ಲ, ಮನಿ ಮಾಡ್ತಾರ ನೋಡು, ಇನ್ನೊಂದು ಮಾಡ್ಯಾರಂತ ಅರ್ಥ. ವಿಚಾರ ಮಾಡು. ಇಂತಕಿ ಬಿಟ್ಟು ಅವ ಹೊಕ್ಕನಂದ್ರ ಏನೋ ಒಂದ್ ಇದ್ದಿರ್ಬೇಕಲ್ಲ ಅಲ್ಲಿ. ಅಯ್ಯ ನಾನು ನನಗ ಮೊದ್ಲಿಗೆ ಹಿಂಗ ಡೌಟ್ ಬರೋದು. ಆದ್ರೆ ಎಲ್ಲಾ ರೀತಿಯಿಂದನು ಪರೀಕ್ಷೆ ಮಾಡಿ ನೋಡ್ದೆ. ನನ್ ಗಂಡಗ ಅಂತ ಹೊಲಸ್ ಚಟ ಇಲ್ಲ. ಯಾಕಂದ್ರ ನನ್ನೇ ಮುಡ್ಸ್ಕೊಳ್ಳೋದಿಲ್ಲಮ್ಮ. ಇನ್ನ ಹೋಗಿ 2ನೇ ಮನಿ ಮಾಡ್ತಾನ ಅಂತದೇನು ಇಲ್ಲ ದಾನು. ಆದ್ರೂ ಆ ಗಂಡ್ಸಗ ನನ್ ಮ್ಯಾಲ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಅನ್ನೋದೇ ಇಲ್ಲ. ಏನ್ ಮಾಡ್ಲಿ ಅದಕ್ಕ? ಹಂಗಂತಿ ಸರೋಜ? ಹಂಗಿತ್ತಂದ್ರ ಒಂದ್ ಕೆಲ್ಸ ಮಾಡು, ಎಲ್ಲರೇ ದೇವ್ರ ಕೇಳಿಸಿ ನೋಡು. ಹಾಳಾಗ ಗೊತ್ತಾಗತ್ತ ಹೊರಗಿಂದಿದ್ದು ಒಳಗಿಂದಿದ್ದು ಅವ ಯಾಕೆ ಹಿಂಗ್ ಮಾಡತ್ತ ನಿಂಗ ಅನ್ನೋದು. ಹುಚ್ಚಿ, ಹೋಗಿ ದೇವ್ರ ಹೇಳೋರ್ ಮುಂದ ಏನಂತ ಹೇಳೋದು?
ಹಿಂಗೋ ನನ್ ಗಂಡ ನನ್ ಹಂತಕ್ ಬರವಲ್ದ ಅಂತ ಹೇಳ್ದ. ಅಯ್ಯ ಅವ್ರ ಏನ್ ತಿಳ್ಕೊಳಂಗಿಲ್ಲ, ನಾರೇ ಹೆಂಗ್ ಬಾಯ್ ಬಿಟ್ಟು ಕೇಳಿ. ಇವೆಲ್ಲ ದೇವ್ರು ಕೇಳೋದಲ್ಲ, ಇದಕ್ಕ ಬ್ಯಾರೆನೆ ಏನಾರ ಸೊಲ್ಯೂಷನ್ ಹುಡುಕ್ನಿ. ಸರೋಜ ಈಗ ಗೊತ್ತೈತ್ ನೋಡು ನಿನ್ ಗಂಡ ಯಾಕೆ ಬಿಟ್ಟು ಹೊಂಟಾನ ಅನ್ನೋದು. ಇಟ್ ಹುಚ್ಚಿದಿ ಕಲಾಗೆ ಅದ್ಯಾಕೆ ಹೇಳಕ್ ಹೋಕ್ಕಿ? ಯಾಕೋ ನನ್ ಗಂಡ ಸರಿಯಾಗಿ ಮಾತಾಡವಲ್ಲ, ಅದು ಇದು ಏನ್ರ ಒಂದ್ ಹೇಳ್ಬಿಡನು. ಒಟ್ಟ ನಮ್ ಸನಿ ಇರ್ಬೇಕು, ಹಂಗ್ ಮಾಡ್ಕೊಂಡ್ ಬರಾನ. ನಾನು ಯಾರ್ ಏನ್ ಹೇಳಿದ್ರ ಏನು, ನನ್ ಗಂಡನ್ ತಲಾಗ ಬರ್ಬೇಕು, ನನ್ ಹೆಂಟ್ ಒಬ್ಬಾಕೆದಾಳು, ಆಕಿಗೂ ಕಾಳಜಿ ಮಾಡ್ಬೇಕು ಅನ್ನೋದ. ಅದು ಬರುತ್ತನ ಇದೇನ್ ಸರಿ ಹೋಗುದಿಲ್ ಬಿಡವ. ಏನ ಕಲೆಕವ್ವ, ಅಂತೂ ನನ್ ಮನ್ಯಾಗ ಉಳ್ಳಿಕ್ಕಿರ್ಲಿಕ್ ಅಟ್ಟಾಯ್ತು. ಇವ್ವ ನನ್ ಗಂಡ ಭಾಳ ಕಾಳಜಿ ಮಾಡ್ತಾನ. ಮೊನ್ನೆ ಮಂಗಳವಾರ ಸಂತಿಗೆ ಹೋಗಿದ್ದೇವನ, ಬರತಾನ ಮನ್ ಮುಂದ್ ಅಳ್ಕೋತ್ ಕೂತಾನ. ನಾ ಇರ್ಲಿಲ್ಲ ಅಂದ್ರ ಊರ್ ಕುಂಬೈಲಿ ಹುಡ್ಕಾಡ್ಕೊಂಡ್ ಬರ್ತಾನವ್ವ. ನೀವ್ ನಿಂದ್ರು ನಾ ಹೋಗ್ತೀನಿ ಮನೆಗೆ, ಲೇಟ್ ಆಗೈತಿ. ದಾನು ನೀ ಯಾಕೆ ನಿಂದಿರ್ತಿ ಹೇಳವ? ನಿನಗ ಕಾಳಜಿ ಮಾಡು ಗಂಡ ಸಿಕ್ಕಾನ. ಆದ್ರ ನಾನ್ ನೋಡ ಎಂತ ಪಾಪ ಎಂತೀನಿ ನಾನು. ನನ್ ಗಂಡ ಒಂದಿನ ಕಣ್ಣೆತ್ತಿ ಹೆಂಗದಿ ನೀನು ಅಂತ ನೋಡಂಗಿಲ್ಲ. ಈಕಿನ್ ಕಣ್ ನೋಡು, ಈಕಿ ಇರ್ಲಿಲ್ಲ ಅಂದ್ರ ಅವನಿಗೆ ಆಗುದೇ ಇಲ್ಲ ಅಂತ. ನಾ ಏನ್ ಪಾಪ ಮಾಡಿರ್ಬೇಕಂತೀನಿ ನಾನು. ನನ್ ಗಂಡಗ್ ಯಾವಾಗ ಬುದ್ಧಿ ಬರ್ತೈತೋ ಏನೋ. ದೇವ್ರಂತ ಹೋಗಿ ನಮ್ಮ ಮದುವೆಯಾಗ ಏನು ಬಂದಾಳು ಅಲ್ಲಿ ಹೇಳ್ದ ನನಗೆ ತಾಯಿ ಪ್ರೀತಿ ಕೊಟ್ಟಾಳ. ಇದು ಯಾಕೆ ನಮ್ಮ ಅಣ್ಣಗೆ ತಿಳಿವಾಲ್ತು? ಹೆಂಗಾರು ಮಾಡಿ ನಮ್ಮ ಮೊಯ್ನಿ ಸಂಸಾರ ಶುದ್ಧ ಮಾಡಬೇಕು. ಇದು ನಮ್ಮ ಅಣ್ಣನ ಕೂಡ ನಾ ಮಾತಾಡಿಕೆಸಿಂದ ಬಗೆಹರಿಸ್ತೇನೆ. ಯಾಕ್ರಿ ವನಿ ಮಕ ಸಾಪ್ ಮಾಡ್ಕೊಂಡು ಕೂತಿರಲ್ಲ? ಸುನಿಲ ನೀ ಯಾವಾಗ ಬಂದಿ? ಊಟತ್ ಮಾಡಿದಿಲ್ಲ? ಬಾ ಊಟಕ್ಕ ಕೊಡ್ತೀನಿ. ಊಟ ಮಾಡೋದು ಬಿಡ್ರಿ, ನೀವು ಮಕ ಯಾಕೆ ಸಾಪ್ ಮಾಡ್ರಿ? ಏನಾರ ಅಂತದ್ ಬೇಕಾದ್ರೆ ಹೇಳ್ರಲ್ಲ. ನನಗೇನ್ ಬೇಕಾಗ್ತೈತಿ? ನಿಮ್ಮ ಅಣ್ಣ ಏನ್ ಬೇಕು ಏನ್ ಬೇಡ ಎಲ್ಲಾ ತಂದಿಟ್ಟನ್ ಮನ್ಯಾಗ. ಎಲ್ಲಾ ಸಂತಿನೂ ಐತಿ, ಅದ್ರೇನು ತೊಂದ್ರೆ ಇಲ್ಲ. ನೀನೇ ಬಿಸ್ಲಂದ್ ಬಂದಿದಿ, ನಡಿ ಊಟ ಮಾಡ. ನೋಡ್ರಿ ವನಿ, ಸಣ್ಣಾಗಿರ್ತಾನ ಏನತ್ತರ ನಮ್ಮ ತಾಯಿ ತಿರ್ಕೊಂಡ್ ಮ್ಯಾಗ್ರಿ ನನ್ನ ತಾಯಿ ಪ್ರೀತಿನ ಗೊತ್ತಿಲ್ಲ. ನೀವು ಬಂದ ಮ್ಯಾಗ ಯಾರ್ತದ ನನಗೆ ತಾಯಿ ಪ್ರೀತಿ ತೋರಿಸಿರಿ. ಅಲ್ಲ ನಿಮ್ಮ ಮಕ ಇಟ್ಟು ಸಪ್ಪಗೈತಿರಲ್ಲ, ನಾ ಯಾವತ್ತೂ ನೋಡಿಲ್ರಿ. ಅದು ಏನಾಗೈತೆ ಹೇಳ್ರಿ ವನಿ? ನನ್ಗೇನ್ ಆಕೈತಿ ಸುನಿಲ? ನನಗ ನಿಮ್ಮ ಅಣ್ಣ ಏನ್ ಕಡಿಮೆ ಮಾಡ್ಯಾನ? ರಗಡ್ ಎಲ್ಲಾ ರೀತಿಯಿಂದಾನು ಚಲೋ ಇಟ್ಟಾನ. ನನಗೇನು ಚಿಂತಿಲ್ಲಪ್ಪ. ಸ್ವಲ್ಪ ಮೈಯಾಗ ಆರಾಮಿಲ್ಲದಂಗ ಆಗಿತ್ತ, ಸ್ವಲ್ಪ ಜ್ವರ ಬಂದಿದ್ದು, ಅದಕ್ಕ ಮಾರಿ ಸಣ್ಣ ಆಗಿರ್ಬೇಕು. ನೀನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನೀನು ಬಿಸ್ಲಾನ್ ಬರ್ತಿಯತ್ತ ಮಜ್ಗಿ ಮಾಡಿ ಫ್ರಿಜ್ನಾಗ ಇಟ್ಟೀನಿ. ಬಾ ಎದ್ ಬಾ ಕುಡ್ಯಾಕತ್ತಿ. ಏ ಖರೆ ಹೇಳತ್ತೀರಿ, ನಾ ಆರಾಮ ಅದೀನೋ, ನಂದ್ಯಾಕ್ ಚಿಂತೆ ಮಾಡತ್ತೀನಿ? ಬಾ ಎದ್ ಬಾ. ಅಲ್ರಿ ವೈನಿ, ನಿಮ್ಮ ಮನಸ್ಸಿನಾಗ ಅಷ್ಟೆಲ್ಲ ಚಿಂತೆ ಇಟ್ಕೊಂಡ ಮ್ಯಾಗ ನಕ್ಕೋತ ಇರ್ತೀರಿ. ಯಾರಿಗೂ ಹೇಳಕ್ಕೂ ಆಗವಲ್ತು ನಿಮಗೆ. ನಿಮ್ಮ ಮನಸ್ಸು ಎಷ್ಟು ದೊಡ್ಡದಿರ್ಬೇಕು ರೀ. ಏನ್ರಿ ನೀರ್ ತರಕೊಂಡ್ರಿ? ಹೌದ್ರಿ, ಇಲ್ಲೇ ಕುಡ್ಯಾಕ ನೀರ್ ತರ್ಬೇಕಂತ ಹೊಂಟಿದ್ದೆ. ನೀವೇನ ಇಷ್ಟ ಅವಸರದ ಮನಿಗ್ ಹೊಂಟ್ರೇನ? ಹೌದ್ರಿ, ಸ್ವಲ್ಪ ನನ್ನ ಹೆಂಡತಿಗೆ ಆರಾಮ್ ತಪ್ಪೈತ್ರಿ, ಅದಕ್ಕೆ ಗುಳಿಗೆ ತರಬೇಕಂತ ಹೋಗೇನ್ರಿ. ಈಗ ಒಂದಿಟ ಅರ್ಜೆಂಟ್ ಮನಿಗೆ ಹೋಗ್ಬೇಕ್ರಿ, ದಯವಿಟ್ಟು ಸ್ವಲ್ಪ ಹದಿ ಬಿಡ್ರಿ, ಹೋಗ್ಬೇಕು. ನಿಂದ್ರಿ, ಏನು ದಾನುಗ ಆರಾಮಿಲ್ಲ? ಏನಾಗಿರ್ತೈತ್ರಿ? ಬಿಸಿಲೊಂದ್ ಬಾಳ ಐತಲ್ಲ, ಅದ್ರ ಸಂಬಂಧ ಏನೋ ಒಂದ್ ಸ್ವಲ್ಪ ಜ್ವರ ಬರ್ತಾವ, ಒಂದ್ ಸ್ವಲ್ಪ ನೆಗಡಿ ಬರ್ತೈತಿ, ಅದಕ್ಕ ಇಷ್ಟ ಟೆನ್ಷನ್ ಮಾಡ್ಕೊಂಡ್ ಹೊಂಟಿರ? ಏನ್ರಿ ಹಿಂಗ್ ಮಾತಾಡ್ತೀರಿ? ಅಲ್ರಿ, ನಾ ಆರಾಮಿಲ್ದಾಗ ತಿಂಗಳ ಬಿದ್ದೂರಂಗ್ ನಡಿತೈತಿ. ನಾನ ದವಾಖಾನೆ ಹೋಗಿ ನನ್ನ ಮನಿಗೆ ಬರ್ತಾನ. ಆದ್ರ ನನ್ನ ಹೆಂಡತಿನ ಯಾವತ್ತು ರಾನ್ ತಪ್ಪಿಸಿ ಮನ್ಯಾಗ ಕೆಡೋ ಮಗನ ಅಲ್ರಿ. ನನ್ನ ಹೆಂಡತಿಗೆ ಒಂದ್ ಏನ್ ಇರಿಬ್ ಕೊಡದ್ರು ನಂಗೆ ನೋವಾಕತ್ರಿ. ನನ್ನ ಹೆಂಡತಿನ ಅಗದಿ ರಾಣಿ ಹಂಗ ಇಟ್ಟೇನೆ. ನಿಮ್ಗೇನ್ ಗೊತ್ತತ್ರಿ? ಹೆಂಡತಿನ ಪೂಜೆ ಮಾಡ್ತಿರ್ಲ ಆಟ ನಮ್ ಜ್ವರ ಉದ್ದಾರ ಆಕೈತಿ. ನೀವ್ ಎಲ್ಲಾ ತೆದಾರ ಇನ್ನು ಹಿಂಗ ಮಾತಾಡ್ತಿರ್ಲ? ನಿಮ್ಮಂಗ ಎಲ್ಲಾ ಗಂಡುಗಳು ಇದ್ದಿದ್ರ ಎಲ್ಲಾ ಹೆಣ್ಮಕ್ಳು ಆರಾಮ್ ಇರ್ತಿದ್ರಿ. ಆದ್ರೆ ಏನ್ ಮಾಡೋದು, ಒಬ್ಬರು ಹೆಣ್ಮಕ್ಳ ಹಣೆ ಬರ ಸರಿ ಇರಂಗಿಲ್ಲ. ಅವ್ರ ಗಂಡ್ರು ಅವ್ರಿಗೆ ದಾದ ಮಾಡಂಗಿಲ್ಲ. ಎಲ್ಲರಿಗೂ ನಿಮ್ಮಂತ ಗಂಡುಗಳೇ ಸಿಗ್ಬೇಕ. ಯಾಕ್ರಿ ಹಿಂಗ್ಯಾಕ್ ಮಾತಾಡ್ತೀರಿ? ನಿಮ್ ಗಂಡ ಹೂವಿನಂತ ಅವದಾನ, 24 ತಾಸು ದುಡಿತಾನ. ಅವನಟ್ ಪಗಾರ ಇಡೀ ನಮ್ಮ ಏರಿಯಾದಾಗ ಯಾರು ಗಾಸಂಗಿಲ್ಲ. ಆಟ ಆಸ್ತಿ ಮಾಡಿಟ್ಟಾನ. ಕೊಳ್ಳಾಗ ಬಂಗಾರ, ಕೈಯಾಗ ನಕ್ಲೇಸ್. ನಾನ್ ಹೆಂಡತಿ ದಿನ ಹೇಳ್ತೈತಿ, ಅಲ್ರಿ ಆ ಸರೋಜ ಕೊಳ್ಳಾಗ ಬಂಗಾರ ನಕ್ಲೇಸ್ ಹಾಕ್ಯಾರ್ರಿ, ಕೊಳ್ಳಾಗ ಡಾಬ್ ಹಾಕ್ಯಾಳು, ಕೈಯಾಗ ಬಿಳಿ ಮುಗ್ಬೋಟ ಹಾಕಿದ್ ಏನ್ರಿ ಹೇಳ್ತಾಳ. ನನಗ ನಿಮ್ದು ನೋಡಿ ದಿನ ನನ್ನ ಹೆಂಡತಿ ಕಾಡ್ತಾಳ. ನನಗೆ ಯಾವ ಕೊಡಿಸ್ತೀರಿ, ನಾವ್ ಕೊಡಿಸ್ತೀರತ್ತ. ಅಲ್ರಿ ಇಟ್ಟು ಹೂವಿನಂತ ಸೋಸಾರ ಇಟ್ಕೊಂಡು ನೀವ್ಯಾಕ್ ಮಾರಿ ಸಂದ್ ಮಾಡಾಕತ್ತೀರಿ? ಏನಂದ್ರಿ? ಈ ಬಂಗಾರ ಬಗ್ಗೆ ಮಾತಾಡತ್ತೀರ? ಈ ಬಂಗಾರ ಇದ್ರಷ್ಟು ಬಿಟ್ರಷ್ಟು. ಆದ್ರ ಒಂದ್ ಹೆಣ್ಣಿಗೆ ಬೇಕಾಗಿರೋದು ಅದೇ. ಇಲ್ಲಂದ್ರ ಆಕಿ ಹೆಂಗ್ ಖುಷಿಯಾಗಿರ್ತಾಳ್ರಿ, ನಿಮ್ಗೂ ತಿಳಿಯಂಗಿಲ್ಲ. ಅಂದ್ರಿ ಅದೇ ಇಲ್ಲಂದ್ರ ಏನ್ ಹೇಳ್ತೀರಿ? ಅಲ್ರಿ ಏನ್ ಬೇಕಾದಲ್ಲ ಐತಿ. ಮತ್ ನೀವು ಮಾತಾಡೋ ಮಾತನ್ನ ನಂಗೆ ಅರ್ಥ ಆಗವತ್ರಿ.
ಅಲ್ರಿ ನನ್ನ ಹೆಂಡತಿಗೆ ಏನು ಕೊಡಿಸಿಲ್ಲ ಅಂದ್ರು ಆಕೆ ನಾನು ಬಿಟ್ಟ ಇರಂಗಿಲ್ರಿ. ನಾ ಎಲ್ಲರೂ ಹೋದ್ನಾರ ಮೊದಲು ಫೋನ್ ಹಚ್ಚಿ ದೊಡ್ಡ ಬಾತಾಳ ನಿಮ್ಗೆಲ್ಲಾ ನಿಮ್ ಗಂಡ ಕೊಡ್ಬೇಕಾರ ಮತ್ತೆ ಅದ ಇಲ್ಲ ಅಂದ್ರೆ ಏನ್ರಿ ಮತ್ತೆ ಇನ್ನ ಏನೇನ್ ಬೇಕಂತ ಸಂಸಾರಕ್ಕೆ. ಒಂದು ಸಂಸಾರ ಗಾನ ಹೆಂಡತಿ ಭವಿಷ್ಯದ ಹೆಂಗ್ ಗೊತ್ತೇನ್ರಿ? ನಾಲ್ಕು ದುಡ್ಡು ಇರ್ಬೇಕು, ಅಗದಿ ಆರಾಮಾಗಿರ್ಬೇಕು, ನಮ್ಗೆ ತ್ರಾಸ ಆಗ್ಬಾರ್ದು ಅಂತೇಳಿ ನಿಮ್ಗೆ ದೇವ್ರ ಎಲ್ಲ ಕೊಟ್ಟು ಮಾಡ್ತಾನ್ರಿ. ಮತ್ತೇನ್ ಆದಿಲ್ಲ ಅಂತೀರಿ? ಎಲ್ಲ ಐತ್ಲ ನಿಮ್ಗೆ. ಬಾಲು, ನಿನ್ ಹೆಂಡತಿ ನಿನ್ ಬಿಟ್ಟು ಯಾಕೆ ಹೋಗುದಿಲ್ಲ ಗೊತ್ತೇನ? ಅಕ್ಕಿಗೆ ಕೊಡ್ಬೇಕಾಗಿರೋ ಸುಖ ನೀನ್ ಕೊಡಾತಿ, ಆದ್ರೆ ನನ್ ಗಂಡ ಅದ್ರ ಬಗ್ಗೆ ವಿಚಾರ ಮಾಡಾವಲ್ಲ. ನೋಡು ನನ್ನ ಜೀವನ ಹೆಂಗಾಗೈತಿ ಗೊತ್ತೇನ? ಮಳೆಗಾಲದಾಗೂ ನೀರ್ ಇರ್ಲಾರ್ದ ಬಾವಿ ಆಗೈತಿ. ಅದಕ್ಕ ಬಾವಿಯಿಂದ ಎಷ್ಟ್ ನೀರ್ ತುಂಬಿಕೊಂಡು ಮನಿಗ್ ಹೋದ್ರೂ ಹಂಡೆನೇ ತುಂಬವಲ್ದ. ನೋಡ, ನನ್ನ ತೃಪ್ತಿಗೊಳಿಸದ ನಿನ್ ಕೈಯಾಗೈತಿ. ನೀನೇ ಸ್ವಲ್ಪ ನಂಗ ಕರುಣೆ ತೋರಿಸ್ಬೇಕ. ನನ್ ಮಾತ್ ಕೇಳ, ನಿನ್ಗ ಏನು ತೊಂದರೆ ಆಗಂಗಿಲ್ಲ. ಈ ವಿಷಯ ದಾನಗೂ ಗೊತ್ತಾಗಂಗಿಲ್ಲ, ನನ್ ಗಂಡಿಗೂ ಗೊತ್ತಾಗಂಗಿಲ್ಲ. ಆದ್ರ ನನ್ ಚಿಂತೆ ದೂರ ಮಾಡೋದು ನಿನ್ ಕೈಯಾಗ ಐತಿ. ಒಂದ್ ಸ್ವಲ್ಪ ಅರ್ಥ ಮಾಡ್ಕೊ. ಅಲ್ಲ ಸರೋಜಾರಿ ಇಟ್ಟೆಲ್ಲ ನನಗೆ ಆಸೆ ತೋರ್ಸಾಕತ್ತಾಳ, ಆದ್ರೆ ನನ್ನ ಹೆಂಡತಿಗೆ ಮೋಸ ಮಾಡಿದಂಗೆ ಹಂಗಿಲ್ಲ. ಬಿಡೋ ಮರ ಜಗತ್ನಾಗ ಹೆಂತಿರ್ತಾವ್ರು ಏನೆಲ್ಲ ಮಾಡಿಲ್ಲ. ಏನೋ ಒಬ್ಬ ಏನು ತಪ್ಪು ಮಾಡಾಕತ್ತೀನಿ, ಅದ್ರಾಗ ನಾನಾಗ ಹೋಗಿ ಏನಕ್ಕೆ ಕೇಳಾಕತ್ತಿಲ್ಲ. ಆತನಿಗೆ ನನ್ನ ಮೇಲೆ ಬೀಳಾಕತ್ತಾಳ. ಇಂಥ ಆಪರ್ನ ಬಿಟ್ಟನಾಗ್ರ ಹುಚ್ಚಾಕನ ಬೇಡ. ಆಯ್ತ್ರಿ ಸರೋಜ ಅವ್ರ, ನೀರು ತುಂಬಾಕೊಂಡ್ರಿ ನೋಡ್ರಿ, ಇವ್ರು ಕೂಡ ಹೋಗೋಣ ಬರ್ರಿ. ಮತ್ತ ನಿಮ್ ಹೆಂಡತಿಗೆ ಆರಾಮಿಲ್ಲ ಅಂದ್ರೆ ಬರ್ರಿ ಆಕೇನ್ ಆಕತಿ ಏನ್ ಒಂದಿನ ಏನ್ ಸಾತ್ತ ಕಾಳೆ. ಬರ್ರಿ ಮೊದಲ ನನಗೆ ನೀವು ಇಂಪಾರ್ಟೆಂಟ್. ಸರೋಜ ಅವ್ರ, ನಿಮ್ಮ ಸ್ಟೈಲ್ ನಿಮ್ಮ ಇದನ್ನ ನೋಡಿ ನಾ ಹುಚ್ಚಾಗ್ಬಿಟ್ಟೇನೆ. ಅದ್ರಾಗ ನೀರಿನ ಬರೀ ವಿಷಯ ಹೇಳಿ ನನಗ. ಇಬ್ರು ಕೂಡ ಪದ್ದಸ್ರಿ ನೀರು ತಗೊಂಡ್ ಬರ್ರಿ. ಆಮೇಲೆ ನಿಮ್ಮ ಮುಖದಾಗ ಅಗದಿ ಹೂ ಇಳ್ದಂಗ ಅನ್ಪೈತಿ. ಬರ್ರಿ ಸರೋಜ, ನೀರ್ ನಾ ತುಂಬ್ತಾರ ಬರ್ರಿ. ನಿಮ್ಗೆ ನೀರ್ ತುಂಬದೇನು? ಬರ್ರಿ ಬಾಯಿ ಹೋಗೋಣ ಬರ್ರಿ. ಇನ್ನೇನೈತಿ? ಸರೋಜ, ಏನೇ ಹೇಳ, ಸಿಕ್ಕರ ಅವಕಾಶ ನಾ ಬಿಟ್ಟು ಕೊಡ್ಲಿಲ್ಲ. ಬಿಟ್ಟು ಕೊಟ್ಟೆ ನಾನು ಭಾಳ ತಪ್ಪು ಮಾಡ್ತಿದ್ನಿ. ಸರೋಜ, ಏನೇ ಮಲ ನೀ ಬಾವಿ ನೀರು ಬರೋ ಅವಶ್ಯಕತೆ ಇಲ್ಲ. ನಾನು ನಿನ್ನ ಮನೆ ಅಂಗಳದಾಗ ನೀರು ತುಂಬ ತಂದಿರ್ತೀನಿ, ಆಯ್ತಾ? ನೆಕ್ಸ್ಟ್ ನನ್ನ ಭೇಟಿ. ಬಾಲು, ಕುಡ್ಡಿಗೆ ಏನ್ ಬೇಕು? 2 ಕಣ್ಣ. ನೀನೇ ತಂದು ಮನಿ ನೀರ್ ಕೊಡ್ತೀಯಂದ್ರ ನಾ ಯಾಕೆ ಬಿಡ್ಲಿ? ಯಾವಾಗ ಬರ್ತಿ ಬಾ, ನನ್ ಮನಿ ಬಾಗ್ಲ ನಿನ್ ಸಂಬಂಧ ತರದೇ ಇರ್ತೈತಿ. ಇನ್ನ ನಡಿಲೇ? ಸರೋಜ, ಅಲ್ಲ ಇಟ್ಟೋತಕ ಚಂದಂಗೆ ಮಾತಾಡಿ. ಈಗ ನನ್ ಬಿಟ್ಟು ಹೋಗಕ್ ಹೆಂಗಾರಿ ಮನಸ್ಸು ಬರ್ತೈತೆ ನಿನಗೆ? ನನಗ ಮನಸ್ ಬರವಲ್ದ. ಆದ್ರೆ ಏನ್ ಮಾಡ್ಲಿ? ನಿನ್ಗೂ ಸಂಸಾರ ಐತಿ, ನನ್ಗೂ ಸಂಸಾರ ಐತಿ. ಸಂಸಾರದು ನೋಡ್ಬೇಕಲ್ಲ ಒಂದ್ ಸ್ವಲ್ಪ. ಸರಿ, ನಾ ಬರ್ತೀನಿ. ಸರೋಜ, ಆದಷ್ಟು ಬೇಗ ಸಿಗು. ನೀ ಇರ್ಲಿಲ್ಲ ಅಂದ್ರೆ ನಾ ಸತ್ತ ಹೋಗ್ತೀನಿ ಸರೋಜ. ಏನ ಆಯ್ತ, ಬರ್ತೀನಿ. ಆಯ್ತು, ಹೋಯ್ ಬಾ ಸರೋಜ, ಆದಷ್ಟು ಬೇಗ ಸಿಗು. ಸರೋಜ ಆಕಳಂಗ ಮೋತಿತ್ತು, ಆದ್ರೆ ಇಲ್ಲಿ ಆಟ ಬೇರೆನೇ ಹಿಡಿಸ್ಯಾಳಪ್ಪ. ಇವ್ರಿಗೆ ನಮ್ಮ ಹೊಲನೇ ಬೇಕಾಗಿತ್ತ. ನನಗೆ ಬೀಳಾರ ಹಾಕಿ ಬಾಲ್ಯಾಗ ಬಿದ್ದದ ಅಂದ್ರ ಇದಕ್ಕೆ ಹಳ ಹಡಿಸ್ಲಾರ್ದೆ ಬಿಡುದಿಲ್ಲ. ನೋಡಕತ್ತಿ ನಡಿ ನಾವು ನಡ. ಏನ್ ನಡ್ದರಿ? ಏನಿಲ್ಲಪ್ಪ, ಇದೇ ಅಂದ್ರ ಹೊಲ್ದಾಗ ಕೆಲಸ ಚವಳಿ ಇರ್ತದ, ನೀರ ಗೀರ ನೋಡಿಸ್ಬೇಕು ಅಂತ ಅಂದ್ ಮಾಡಿ ಹೊಂಟಿದ್ದ. ಅಲ್ಲ ಬಹಳ ದಿನಕ್ಕೆ ಬೆಟ್ಟದ ಹಿಂಗ್ ಹೊಂಟಿದ್ದ ಈ ಕಡೆ. ಇಲ್ಲಿ ಕಬ್ಬಿ ಕಟ್ಟಿ ತಿರ್ಲಿಕ್ ಹೋಗಿದ್ದ. ಇವ ಅನ್ನಲ್ಲ ಪ್ರಶಾಂತ. ನಮ್ ಪ್ರಶಾಂತ ಬಂಗಾರ ವ್ಯಾಪಾರ, ಬಂಗಾರ ಅಂಗಡಿ ಪ್ರಶಾಂತ. ಹೇಳ್ತೇನ್ರಿ ಸರೋಜ, ಏನ್ ಮಾಡೋದಪ್ಪ? ಆ ಬಾಲುನ್ ಜೋಡಿ ಮನೆ ಕಬ್ನಾಗ ಸಿಕ್ಕಾರ ನನ್ ಕೈಯಾಗ. ಏನಾರ ಹೇಳ್ತಪ್ಪ, ಆ ಹುಡುಗಿಯೇನು ಮಾತೇನು ನೀ ಏನಾರ ಹೇಳ್ತಿ ಬಿಡು. ಎಂತ ಹುಡುಗಿ ಹೆಸರು ತೆಗಿಲಿಕತ್ತಪ್ಪ ನೀ? ರೈಟ್ ಹ್ಯಾಂಡ್ದಾಗ ನಾನೇ ಹಿಡ್ದೀನ್ರಿ. ನಾನು ಹಿಂಗೆ ಅಂದಿದ್ದ, ಏನೋ ಇರ್ಲಿಕ್ಕಿಲ್ ಬಿಡಪ್ಪ, ಚಲೋ ಅದ ಹುಡುಗಿ ಒಳ್ಳೇದತ್ ನಾ ಮಾಡಿದ್ದ. ಮೊನ್ನೆ ಕಬ್ಬಿನ ಪಡ್ದಾಗ ಕಟ್ಟಿ ತಿರ್ಬೇಕತ್ ಹೊಂಟಿನ ಕೂತಾರ ಮಾತಾಡ್ಕೋತ. ಅಲಾ ಬೇರೆಕಿ, ಆ ಹುಡುಗಿ ನೋಡಿದ್ರ ಎಷ್ಟು ಸಂಭಾಯ್ತಿ ಕಾಣಿಸ್ತದ. ಅವ ಇದ್ರ ಪ್ರಶಾಂತ ಬಂಗಾರ ಅಂಗಡಿ ಚಲೋ ಮನುಷ್ಯ. ಹಿಂಗ್ಯಾಂಗ ಹುಡುಗಿಗೆ ಮತ್ತೆ ನೋಡೋ ಮರ ಸೋಳಿಗಳು ಹೇಳಿಕೆಸಿಂದ ಹುಡುಗಿ ಕಿಮ್ಮತ್ ಕಲಿಬೇಕಂತ ಮಾಡಿ 15 ದಿನ ತಿಂಗಳ ಗಟ್ಲೆ ಅವ ಹೋಗೋದ್ ಬಿಡವ ಪ್ರಶಾಂತ ಊರೂರ್ ಅಡ್ಡಾಡ್ಕೋತ. ಮತ್ ಈಕಿ ಹೆಂಗ್ ತಡ್ಕೋತಾಳ ಹಿಂಗತಿ? ಅದು ಅಂದ್ರ ನಿಂದು ಒಂದು ಮಾತ ಖರೇನೆ. ಈಗ ಸಮಾಜ ಹೆಂಗದ ಅನ್ನೋದ ನಿನಗ ಗೊತ್ತದ. ಗೊತ್ತಾದ್ರಿ, ಜರ ಕದ್ದು ಮುಚ್ಚಿ ಮಾಡ್ಬೇಕು ಓಪನ್ದಾಗೆ. ಅಲಾ ಬೇರಿಕಿ, ಆ ಹುಡುಗಿ ಇಂತ ಬರಿಕದ. ಏನ್ ನೀರ್ ನಿತ್ತರಿ ನೋಡ. ಅಲ್ಲಿ ಸುನೀಲ್ ಏನೋ ಮಾಡ್ಲಿಕತ್ತಾನ ಅವ್ರ ಮೈದ್ನ, ಅವನಿಗೆ ಹೇಳನ್ ಬರ್ರಿ. ನೋಡಪ್ಪ, ನಾವೊಂದು ನಿನ್ನ ಮಾತು ಹೇಳ್ತಾ. ಹಾ ರೀ, ಒಂದ್ ಹೆಣ್ಣಿನ ಬಾಳ ಅಂದ್ರ ಎಲ್ಲರಿಗೂ ಬಂಗಾರ ಇದ್ದ. ಇಲ್ಲ ಅದು ಕರೆಕ್ಟ್ ಅದ ಬಿಡ್ರಿ.
ಆದ್ರ ನೀ ಹಿಂಗೆಲ್ಲ ಊರ ಪರಿಚಯ ಮಾಡ್ಕೋತ ಹೋದ್ರ ಸರಿಯಾಗಲ್ಲ. ಏ ಊರಾಗ್ರಿ ಅವ್ರ ಮೈದ್ ನಾನಿಲ್ಲ, ಅವ್ರ ಮೈದನ್ ಕಿವಿ ಮ್ಯಾಗ ಇಡಾನು. ನೋಡ ಅವ್ನು ಜರ ತಿಳಿಸಿ ಮನ್ಯಾಗ ಹೇಳ್ತಾನ ಬುದ್ಧಿ. ಈಗ ನಾವು ಡೈರೆಕ್ಟ್ ಹೋಗಿ ಹೇಳಕ್ ಬರಲ್ಲ ಮನಿಗೆ. ಆಯ್ತಾಯ್ತಾಯ್ತು ಅವ್ರ ಮೈದನ್ಗೆ ಹೇಳ್ದೇವ ಅಂದ್ರ ಅವ ಏನಾರ ಜರ ಹೇಳಿ ಸಂಭಾಳಿಸ್ತಾನ. ಮತ್ತೆ ಇದು ನಮ್ ಕೈಯಾಗ ಸಿಗದ ಗಸನೆ ಅವ್ರ ಮೈದನ್ ಕೈಯಾಗ ಸಿಕ್ಕಿತ್ತಂದ್ರ ಇದು ಒಂದು ತಪ್ಪೆ ಮಾತಾ. ನಡಿ ನೋಡ ಮೈದಾನ ನಡಿ. ಸುನಿಲ ಏನ್ ನಡ್ಸಿದಪ್ಪ? ಏನಿಲ್ಲ ನೋಡಿ ಸೆಟ್ರಿ, ಏನ್ ನಡ್ಸಿರಿ? ಏನಿಲ್ಲ, ನಿಮ್ಮಂತ ಸುಮ್ ಕಬ್ಬಿನ ಕಟ್ಟಿತಿರು ಬಂದ. ಮತ್ತೇನ್ ಹೊಸ ಸುದ್ದಿ? ಏನ್ ಹೊಸ ಸುದ್ದಿ ಇಲ್ಲ. ಹೊಲ್ದಾಗ ಕಸದು ಬಂದಿತ್ತು, ಎಲ್ಲ ತಗೋ ಸ್ವಚ್ಛ ಮಾಡ್ಬೇಕಾಗೈತಿ. ಬಾರಿ ಮಾಡಕತ್ತಿದಪ್ಪ ನೀನು. ಈಗ ಬಾಳ ದೊಡ್ಲಿಕತ್ತಿ ನೋಡು. ಹೊಲ ದುಡಿಯಬೇಕ್ರಲ್ಲ ಮತ್ತೆ. ಇರ್ಲಿಪ್ಪ, ಬಾಳ ಬಂಗಾರ ಅಲ್ಲಿ. ಏನು ನಿಮ್ಮ ಅಣ್ಣ ನಿಮ್ಮ ಊರ್ ಕಡೆ ಬಂದಾನ? ನಾ ಬಂದಿಲ್ಲ. ಬಂದಾನ್ರಲ್ಲ, ನಾನು ಬಂದಾನ? ಎಲ್ಲಿ ಬಂಗಾರ ಅಂಗಡಿಯಾಗೆ ಅದಾನ ಕಾಣಿಸ್ತಾನ? ಇಲ್ಲ ಮನಿಗೆ ಬಂದಾನ. ಎಲ್ಲ ಬಂದಾನಪ್ಪ? ಬಂದಾನ್ರಲ್ಲ, ನಿನ್ನೆ ಬಂದಾನ. ಅಲ್ಲ ಹಿಂಗ್ ಬಂದ್ರಲ್ಲ, ಹಿಂಗ್ ಸಮಾಚಾರ ಎಂತದ್ರಿ? ಅಮ್ಮ ಏನೋ ಹೊಸ ನ್ಯೂಸ್ ಇತ್ತಪ್ಪ, ಹೇಳ್ಬೇಕು ಬಿಡ್ಬೇಕು ಅಂತೇಳಿ ಇವ್ರಿಗೆ ಹೇಳಿನಿ. ಅವ್ರೇ ಹೇಳಲೆಕ್ಕ ಬಿಡಲೆಕ್ಕ ಏನ್ ಯಾಕೆ ಕೇಳ್ತಾರ ನೋಡಿ, ಕೇಳೋರು. ಏನ್ ಹೇಳ್ರಿ? ಏನಪ್ಪ ನಿನ್ ಜೋಡಿ ಒಂದ್ ಮಾತಾಡ್ಬೇಕತ್ತ ಅಂತ ಕೇಳ್ಬೇಕಂತ ಮಾಡಿದೆವು. ಅದ್ ಎಲ್ಲಿ ನೀ ತಪ್ಪು ತಿಳಿತಿ ಅಂತ ಕಳ್ಸಿಂದ್ರ ನಮ್ಗ ಭಯ ಬರ್ಲಕತ್ತದ. ಹೇಳತ್ತೀವ ಬೇಡತ್ತೀವ? ಹೇಳ್ರಲ್ಲ, ಏನೋ ಹೇಳ್ರಿ. ನಿಮ್ ಮೊಯ್ನಿ ಜರ ಈ ಕಡೆ ಹದಿ ಬಿಡ್ಲಾಕತ್ತೇನು? ಏ ಶೆಟ್ಟಿ, ಏನ್ ಹೇಳಕತ್ತಿದ್ರಿ? ನಮ್ಮ ಮೊಯ್ನಿ ಬದಲ ಬಿಡು. ನಿನಗ್ ಮೊದಲೇ ಹೇಳಿನಿ ಸಿಟ್ಟಿಗೆ ಬರ್ಲಾ, ತಪ್ಪು ತಿಳ್ಕೊಳ್ಳೋದಂದ್ರ ಹೇಳ್ತೀನಿ ಅಂತೇಳಿ. ಇನ್ನ ಪೂರಾ ಹೇಳಿಲ್ಲ, ಹೆಂಗ್ ನಡ್ಸಿದ್ ಹೆಂಗೋ ಬಿಡು. ಹೇಳ, ಅದ್ ಏನಂತ ಹೇಳಿ ಶೆಟ್ಟಿ. ಮೊನ್ನೆ ಕಬ್ಬಿನ ಕಟ್ಟಿ ತಿರ್ಲಕ್ ಹೋಗಿದ್ದ. ಆ ಬಾಲೆ ಅನ್ನಲ್ಲ ಗೊತ್ತದ? ಅವ್ನ ಜೋಡಿಯಲ್ಲಿ ಕಬ್ನಾಗ ಚಕ್ಕಂದ್ ಆಡ್ಕೊತ ಕೂತಿದಳ. ನೀನ್ ನಮ್ ಕಬ್ನಾಗ ಬಿಡು. ನೀನ ಏನ್ ಶೆಟ್ಟಿ ಐತಿ? ಅಲ್ಲಪ್ಪ, ಏನು ಅಂತ ಹೇಳ್ತಿ ನೋಡು. ಇದ್ದಕ್ಕಿದ್ದಂಗೆ ಹೇಳಿದ್ರ ಎದ್ದು ಬಂದು ಎದಿಗೆ ಗೊತ್ತಿರತ್ತ. ನಮ್ಗೇನ್ ಬೇಕಾಗಿತ್ತೇನು? ಏನೋ ನಮ್ಮ ಮನುಷ್ಯ ತಂದ ಕಳ್ಸಿಂದ್ರ ಹಿಂಗ ತಂದ ಕಳ್ಸಿಂದ್ರ ಹೇಳಿದವು. ಅಂತಪ್ಪರಿ ನೀ ಇಟ್ಟಿಗೆ ಸಿಟಿ ಬರ್ತಿ ಅಂದ್ರ ನಿನ್ಗೆ ಯಾಕೆ ಹೇಳೋನು? ನಿಮ್ ಮನಿ ಸಂಸಾರ ನೀವ್ ನೋಡ್ಕೋರಿ. ಏ ಶೆಟ್ಟಿ, ನೀ ಹೇಳಿದ ಎಲ್ಲಿರ ಸುಳ್ಳ ಅಂತ ತಿಳ್ಕೊ. ನಿನ್ನ ಸಣ್ಣ ಕಡದ ನಿನ್ನ ಮಾಂಸ ನಾಯಿಗಳಿಗೆ ಹಾಕ್ಬಿಡ್ತಾನ. ನಾ ನಮ್ಮ ಮೊಯ್ನಿ ಅನ್ಕೊಂಡಿಲ್ಲ, ನನ್ನ ಸ್ವಂತ ತಾಯಿ ಅಂತ ಅನ್ಕೊಂಡನ. ನಮ್ಮ ಮೊಯ್ನಿ ಬದ್ದಲ್ ಎಷ್ಟು ಕೆಟ್ಟದ ಮಾತಾಡತಿ ಶೆಟ್ಟಿ. ಏ ಬಿಡು, ಏನ್ ಬಟ್ ಮಾರಿ ಮಾತಾಡ್ತಿ? ನಾಟ್ ಎಲ್ಲಾ ಬಂದೋಬಸ್ತ್ ಇಲ್ದೆ ನಿನಗ್ ಬಂದ್ ಹೇಳಬೇಕು. ಹುಚ್ಚ ನಾಯಿ ಕಡ್ದಿಲ್ಲ ನನಗ. ನೀ ಕೇಳು, ಸುಳ್ಳು ಅಂದ್ರೆ ನಿನಗ್ ಸಾಕ್ಷಿ ಸಬತ್ ತೋರಿಸ್ತೀನಿ. ಹೋಗ್ಕನಿ ಶೆಟ್ಟಿ. ಹಾ ಹೋಗು. ಈಗ ಹೋಗಿ ನಮ್ಮ ಮೊಯ್ನಿನ್ ಕೇಳ್ತಾನ. ಅವ್ರು ಎಲ್ಲರೂ ಸುಳ್ಳು ಆಗೈತಿ ಅಂತ ಹೇಳಿದ್ರ ಅಂತ ತಿಳ್ಕೊ. ನಿನ್ನಂತ್ರು ಒಂದ್ ಕೈ ನೋಡ್ಕೊತಾನ. ಆಗಿದ್ದೆ ನಿಜ ಆದ್ರೆ ಏನ್ ಮಾಡ್ತಿ ಬಗಳು? ಈಗ ಏನ್ ಹೇಳಿ, ಸಣ್ಣ ಕಡದ ನಿಮ್ ಮೊಯ್ನಿಗ್ ಕಡಿತಿ ನೋಡ್ರಿ. ಹುಚ್ಚಗಳು ಏನಾರ ಹೇಳನ ಏನಾರ ಮಾತಾಡ್ಕೊತ ಅದೇ ನೋಡಪ್ಪ. ಇವ್ನಿಗೆ ಎಷ್ಟು ಸತ್ಯ ಹೇಳಿದ್ರ ಗೊತ್ತಾಗಲ್ರಿ. ಇವ್ನಿಗೆ ಏನ್ ಗೊತ್ತಿಲ್ಲ. ಇವ್ರ ಮೊಯ್ನಿ ಏನ್ ಸತಿ ಸಾವಿತ್ರಿ ಬಾಯಿ ಮಾಡ್ಯಾರ ನೀವ? ಅದು ಇವನಿಗೆ ಗೊತ್ತಾಗ್ತದ. ಬರ್ರಿ ಹೋಗಾನು, ಮತ್ತೊಬ್ಬ ನಮ್ಗೆ ಯಾಕ.